ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ. ಬನ್ನಿ ವೀಕ್ಷಕರೇ, ಕಸ್ತೂರಿ ನಗರದ ಮಹಿಳಾ ಸಮಾಜದ ಹಿಂದೊಬ್ಬ ಅತಿಥಿ ನಮ್ಮಲ್ಲಿದ್ದಾರೆ. ಅವರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಗೀತಾ ಶೆಟ್ಟಿ ಅವರೇ. ನಮಸ್ಕಾರ. ನಿಮ್ಮ ಬಗ್ಗೆ ವೀಕ್ಷಕರಿಗೆ ಪರಿಚಯ ಮಾಡಿಕೊಡಿ. ನಾನು 24 ವರ್ಷದಿಂದ ಈ ಸಮಾಜದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಸದ್ಯಕ್ಕೆ ಗೌರವ ಕಾರ್ಯದರ್ಶಿಯಾಗಿ, ಜಂಟಿ ಗೌರವ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಮೊದಲು ಕಳೆದೆರಡು 4 ವರ್ಷ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ನೀವು ಖಜಾನ್ಸಿಯಾಗಿ ಮೊದಲು ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರಿ, ಇವಾಗ ಕಾರ್ಯದರ್ಶಿಯಾಗಿದ್ದೀರಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಕಸ್ತೂರಿ ನಗರ ಮಹಿಳಾ ಸಮಾಜಕ್ಕೋಸ್ಕರ ದುಡಿಯೋದಕ್ಕೆ ತುಂಬಾ ಖುಷಿ ಇದೆ. ನಮಗೆ ಸಮಾಜ ಸೇವೆಗಾಗಿ ಕೆಲಸ ಮಾಡೋದು ನಮಗೆ ತುಂಬ ಆನಂದ ತರುತ್ತೆ. ನೀವು 20 ವರ್ಷದಿಂದ ಈ ಮಹಿಳಾ ಸಮಾಜವನ್ನು ಕಟ್ಟಲು ನೀವು ಕೂಡ ಸಹಭಾಗಿಯಾಗಿದ್ದೀರಿ. ನಿಮಗೆ ಏನು ಅನುಭವಗಳಾಯಿತು? ಇಲ್ಲಿ ನಾವು ನಮ್ಮ ಹಿರಿಯರಾದ ವಿಮಲಾಗೌಡ ಅವರ ಸಹಕಾರದಿಂದ ಮತ್ತು ಇಲ್ಲಿ ಸಮಾಜದ ಸದಸ್ಯರಾಗಿ ಇರುವ ಹಿರಿಯರಿಂದ ನಾವು ತುಂಬ ಮಾರ್ಗದರ್ಶನ ಪಡೆದು ಕಸ್ತೂರಿ ನಗರ ಸಮಾಜವನ್ನು ಮುನ್ನಡೆಸುತ್ತಿದ್ದೇವೆ. ಈ ಕಸ್ತೂರಿ ನಗರದ ಮಹಿಳಾ ಸಮಾಜದ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಏನೆಲ್ಲ ಹಮ್ಮಿಕೊಂಡಿದ್ದೀರಾ? ತುಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿ ತಿಂಗಳೂ ಒಂದೊಂದು ವಿವಿಧ ಕಾರ್ಯಕ್ರಮಗಳು, ಚಿಲ್ಡ್ರನ್ಸ್ ಡೇ ಆಗಲಿ, ಮತ್ತು ಮಹಿಳಾ ದಿನಾಚರಣೆ, ಇಂದಿನ ಮಹಿಳಾ ದಿನಾಚರಣೆ ಆಗಲಿ, ಮತ್ತು ಆನ್ಯುವಲ್ ಡೇ ಆಗಲಿ, ನಮ್ಮ ಅಂತಾರಾಷ್ಟ್ರೀಯ ಯಾವುದು ಹಬ್ಬಗಳನ್ನು ಸಹ ಮಹಿಳಾ ಸಮಾಜದಲ್ಲಿ ನಾವು ಆಚರಿಸ್ತೀವಿ. ಅದರಿಂದ ಎಲ್ಲ ಥರ ಹಬ್ಬ ಹರಿದಿನಗಳನ್ನು ನಾವು ಸಮಾಜದ ವತಿಯಿಂದ ಆಚರಿಸುತ್ತೇವೆ. ಈ ಸಂಘಟನೆಯ 25ನೇ ವರ್ಷದ ಸಾಧನೆಯನ್ನು ಕುರಿತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈ ಮಹಿಳಾ ಸಮಾಜ ಸಸಿಯಾಗಿ ಬೆಳೆದು ಈಗ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ಸಮಾಜದಿಂದ ಹಲವರಿಗೆ ತುಂಬ ಸಹಾಯ ಆಗಿದೆ ಮತ್ತು ಹಲವಾರು ಪ್ರತಿಭೆಗಳು ಹೊರಹೊಮ್ಮಿದ್ದಾರೆ ಈ ಸಮಾಜದಿಂದ. ಈ ಸಮಾಜ ಈ ಥರ ಮುಂದೆ ನಡೆಯುತ್ತಿರೋದ್ರಿಂದ ನಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ. ದಿನ ಕಳೆದಂತೆ ಬದಲಾವಣೆಗಳಾಗೋದು ಸಹಜ. ಆ 20 ವರ್ಷದ ಹಿಂದಿನ ದಿನಕ್ಕೂ ಈಗಿನ ವರ್ಷಕ್ಕೂ ಈ ಜನರದ್ದು ಹೇಗೆಲ್ಲ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಿದೆ? ಮೊದಲಿನಲ್ಲಿ ಎಲ್ಲ ಸಣ್ಣ ಸಮಾಜವಾಗಿತ್ತು. ಕೆಲವು ಬೆರಳೆ ಎಣಿಕೆ ಸದಸ್ಯರು ಈ ಸಮಾಜಕ್ಕೆ ಸದಸ್ಯರಾಗಿದ್ದರು. ದಿನ ಕಳೆದಂತ 100ರಿಂದ 200, 200ರಿಂದ 300, 300ರಿಂದ 500 ಇಲ್ಲಿ ಸಮಾಜದಲ್ಲಿ ಸದಸ್ಯರಾಗಿದ್ದಾರೆ. ತುಂಬ ಪ್ರಗತಿಯತ್ತ ಮುಖ ಮಾಡಿ ಸಮಾಜ ಮುನ್ನಡೆಯುತ್ತಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕುರಿತು ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಡೀ ಪ್ರಪಂಚಾದ್ಯಂತ ಆಚರಿಸ್ತಾರೆ. ಮಹಿಳೆಯರಿಗೆ ಪ್ರತಿ ದಿವಸನೂ ಸಹ ಮಹಿಳಾ ದಿನಾಚರಣೆನೇ. ಪ್ರತಿಯೊಬ್ಬ ಮಹಿಳೆಯರಿಗೂ ಇದು ತುಂಬ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ಗರ್ವ ಪಡುವ ಒಂದು ಇದಾಗಿದೆ, ಹಬ್ಬ ಆಗಿದೆ. ಕೊನೆಯದಾಗಿ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಸವ ಟಿವಿಯವರು ಬಂದು ನಮ್ಮನ್ನೆಲ್ಲ ಸಂದರ್ಶಿಸಿ ನಮ್ಮ ವಿಚಾರಗಳು, ನಮ್ಮ ಕಾರ್ಯ ಮಾಡ್ತಿರೋ ದಾರಿಗಳು ತಿಳ್ಕೊಂಡಿರೋದಕ್ಕೆ ಬಸವ ಟಿವಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ತಮಗೂ ಸಹ ಧನ್ಯವಾದಗಳು. ಬಸವ ಟಿವಿ ಇವರಿಗೂ ಸಹ ನಮ್ಮ ಧನ್ಯವಾದಗಳು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಪ್ರೀತಿಯು ನೀಡಿದ ಕಣ್ಣು.
ಯಾವ ರಾಧೆಗೋ ಯಾರೋ ಮೋಹನ, ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ನಾನು ನನ್ನದು ನನ್ನವರೆನ್ನುವ, ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ, ಹಲವು ತೊಡಕುಗಳ ಮೀರಿ ಧಾವಿಸಿ ಸೇರಲು ಬೃಂದಾವನವ, ಧಾವಿಸಿ ಸೇರಲು ಬೃಂದಾವನವ. ರಾಧೆ ತೋರುವಳು ದಾರಿ, ರಾಧೆ ತೋರುವಳು ದಾರಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಮಹಾಪ್ರವಾಹ 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 ತಡೆಯುವರಿಲ್ಲ ಪಾತ್ರವೀರದ ತೊರೆ ಪ್ರೀತಿ, ಪಾತ್ರವೀರದ ತೊರೆ ಪ್ರೀತಿ. ತೊರೆದರು ತನ್ನ ತೊರೆಯದು ಪ್ರಿಯನ, ತೊರೆದರು ತನ್ನ ತೊರೆಯದು ಪ್ರಿಯನ. ರಾಧೆಯ ಪ್ರೀತಿಯ ರೀತಿ ಇದು, ರಾಧೆಯ ಪ್ರೀತಿಯ ರೀತಿ, ರಾಧೆಯ ಪ್ರೀತಿಯ ರೀತಿ ಇದು, ರಾಧೆಯ ಪ್ರೀತಿಯ ರೀತಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ನಾವು ಇಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂಭ್ರಮಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ವರ್ಷದ ಥೀಮ್ ಏನು ಅಂತ ಗೊತ್ತಾ ಯಾರಿಗಾದರೂ? ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇವತ್ತು ನಾವು ಇಲ್ಲೆಲ್ಲ ಸೇರಿದ್ದೀವಿ ಇದನ್ನು ಆಚರಿಸೋದಕ್ಕೆ. ಈ ವರ್ಷದ ಥೀಮ್ ಏನು? 2024 ಅಂತಾರಾಷ್ಟ್ರೀಯ ಮಹಿಳಾ ದಿನದ ಥೀಮ್ ಏನು? ಗೊತ್ತಾ ಯಾರಿಗಾದರೂ? ಎಲ್ಲರದ್ದು ಜವಾಬ್ದಾರಿ ಇದು ಗೊತ್ತಿರಬೇಕಲ್ವಾ? ಇನ್ವೆಸ್ಟ್ ಇನ್ ವುಮೆನ್, ಆಕ್ಸಲರೇಟ್ ಪ್ರೋಗ್ರೆಸ್. ಇನ್ವೆಸ್ಟ್ ಇನ್ ವುಮೆನ್, ಆಕ್ಸಲರೇಟ್ ಪ್ರೋಗ್ರೆಸ್. ಸೊ ನಾವು ಅಂದರೆ ಏನರ್ಥ ತುಂಬ ಚೆನ್ನಾಗಿದೆ.
ಕೆನಾಟ್ ಆಕ್ಸಿಲರೇಟ್ ಪ್ರೋಗ್ರೆಸ್ ಅಂತ ಅರ್ಥ ಅದಕ್ಕೆ. ಅಂದರೆ ನಾವು ಮಹಿಳೆಯರನ್ನು ಎಲ್ಲ ಕ್ಷೇತ್ರಗಳಲ್ಲೂ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು, ಒಂದು ಪ್ರಗತಿ ಸಾಧಿಸಬೇಕಾದ್ರೆ ಅಂತ ಅರ್ಥ ಇದರಲ್ಲಿ. ಅಂದರೆ ನಾವು ಸುಮಾರು ಭಾಗಶಃ ಪಾಪ್ಯುಲೇಷನಲ್ಲಿ ಅರ್ಧ ಭಾಗ ನಾವಿರುವಾಗ ನಮ್ಮ ಸಹಭಾಗಿತ್ವ ಇಲ್ಲದೆ ಏಳಿಗೆಗೆ ಸಾಧ್ಯ ಇಲ್ಲ ಅನ್ನೋದನ್ನು ವಿತ್ ಎ ಟ್ಯಾಗ್ ಲೈನ್ ಬರಬೇಕಾಗಿರಲಿಲ್ಲ. ಇದು ಮುಂಚೆನೇ ಎಲ್ರಿಗೂ ಗೊತ್ತಿರಬೇಕಿತ್ತು. ಅನ್ಲೆಸ್ ವಿ ಇನ್ವೆಸ್ಟ್ ಇನ್ ವುಮೆನ್ ಇನ್ ಆಲ್ ದ ಏರಿಯಾಸ್ ಆಫ್ ಸೊಸೈಟಿ ಇನ್ಕ್ಲೂಡಿಂಗ್ ಫ್ಯಾಮಿಲಿ, ಸೊಸೈಟಿ ಆ್ಯಂಡ್ ದ ಪ್ರೋಗ್ರೆಸ್ ಇನ್ ದ ನೇಷನ್, ಖಂಡಿತ ಇನ್ವೆಸ್ಟ್ ಮಾಡಲಿಲ್ಲ ಅಂದರೆ ಪ್ರೋಗ್ರೆಸ್ ಇರೋದೇ ಇಲ್ಲ. ಸೊ ಅದನ್ನು ಈಗ ಅರ್ಥಕೊಂಡಿದ್ದೀವಿ ನಾವು. ಬಟ್ ಭಾಗಶಃ ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೂ ಗೊತ್ತು, ನಿಮ್ಮ ಇನ್ವೆಸ್ಟ್ಮೆಂಟ್ ಇನ್ ಎಲ್ಲ ಕ್ಷೇತ್ರದಲ್ಲೂ ಇದೆ. ಅದನ್ನು ನಾವು ಗುರುತಿಸ್ಕೋಬೇಕಷ್ಟೇ. ಆಮೇಲೆ ಇನ್ನು ಮುಂದೆ ನಮ್ಮ ದೇಶದ ಪ್ರಗತಿಯಲ್ಲಿ ನಾವು ಸರಿಸಮಾನವಾಗಿ ಭಾಗತ್ವ ಬೇಕು ಅಂತಂದರೆ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಇನ್ವೆಸ್ಟ್ ಮಾಡಿಕೊಳ್ಳೇಬೇಕು, ನಮ್ಮನ್ನು ನಾವು ತೊಡಗಿಸ್ಕೊಳ್ಳೇಬೇಕು. ಎಸ್ಪೆಷಲಿ ವೇರ್ ಎವರ್ ದೆರ್ ಇಸ್ ಎ ಡಿಸಿಷನ್ ಮೇಕಿಂಗ್, ಪಾಲಿಸಿ ಮೇಕಿಂಗ್, ಇಂಥ ಕಡೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಬೇಕು. ಅಂದರೆ ಟುವರ್ಡ್ಸ್ ದಟ್ ಇವಾಗ ಗೌರ್ಮೆಂಟೂ ಅದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಆಶಿಸೋಣ, ಇನ್ನು ಮುಂದಿನ ದಿನಗಳಲ್ಲಿ ವೇರ್ ಎವರ್ ದೇರ್ ಇಸ್ ಲಾಟ್ ಆಫ್ ಡಿಸಿಷನ್ ಮೇಕಿಂಗ್, ವಿಮೆನ್ ವಿಲ್ ಬಿ ಪಾರ್ಟರ್. ಸೊ ಆ ಕಡೆಗೆ ನಾವು ಸ್ವಲ್ಪ ನಮ್ಮ ದಾಪುಗಾಲನ್ನು ಹಾಕಬೇಕು. ಓಕೆ, ಇಲ್ಲಿ ನೆರೆದಿರೋರು ಎಲ್ಲರಿಗೂ ಗೊತ್ತು, ಇನ್ಕ್ಲೂಡಿಂಗ್ ಮೀ. ಐ ಫೀಲ್ ಇಲ್ಲಿರೋರೆಲ್ಲ ಕ್ರೀಮ್ ಆಫ್ ದ ಸೊಸೈಟಿ. ಅಂದರೆ ನಮಗೆ ಇಲ್ಲಿ ಬಂದು ಈ ದಿನ ಈ ಕಾರ್ಯಕ್ರಮವನ್ನು ಆಚರಿಸೋದಕ್ಕೆ ಒಂದು ಅವಕಾಶ ಇದೆ. ಅಂದರೆ ವಿ ಆರ್ ಆಲ್ ಬ್ಲೆಸ್ಡ್. ಎಷ್ಟೊಂದು ಜನಕ್ಕೆ ಆ ಅವಕಾಶನೂ ಇರೋದಿಲ್ಲ. ಆಮೇಲೆ ನಾವು ಈಗ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಾನು ಹೇಳ್ತೀನಿ, ಇವಾಗ ಇರೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನಾವೆಲ್ಲ ಅದನ್ನು ಅನುಭವಿಸ್ತಾ ಇದ್ವಿ, ನಾವೆಲ್ಲ ಅದಕ್ಕೆ ಇನ್ವಾಲ್ವ್ ಆಗಿದ್ವಿ ಅಂತಂದರೆ ವಿ ಆಲ್ ಶುಡ್ ಫೀಲ್ ದ್ಯಾಟ್ ವಿ ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಆಲ್ ಪಾರ್ಟ್ ಆಫ್ ಸಚ್ ಎ ಎನಾರ್ಮಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ಸ್. ಎಸ್ಪೆಷಲಿ ಇವಾಗ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇಂಟರ್ನೆಟ್ ಇಲ್ಲ ಅಂದರೆ ಈಗ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್ ಥರ ಆಗೋಗ್ಬಿಟ್ಟಿದೆ ಇವಾಗ. ಅದಿಲ್ಲ ಅಂದರೆ ನಮಗೆ ಬದುಕೋಕ್ಕೆ ಆಗೋದಿಲ್ಲ. ಸೊ ವಿ ಆರ್ ಅಮಿಡ್ಸ್ಟ್ ದ ಬಿಗ್ಗೆಸ್ಟ್ ಇನೋವೇಷನ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದಿಸ್ ವರ್ಲ್ಡ್. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ, ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ.